ಎಲ್ಲ ಸಂಘಟನೆಗಳಿರ್ಬೋದು, ದಲಿತರ ಸಂಘಟನೆ ಇರ್ಬೋದು, ಕನ್ನಡ ಪರ ಸಂಘಟನೆ ಇರ್ಬೋದು, ರೈತ ಸಂಘಟನೆ ಇರ್ಬೋದು, ಸಹಕಾರಿ ಕ್ಷೇತ್ರ ಇರ್ಬೋದು, ಎಲ್ಲ ರೈತರು ಮುಖ್ಯ ತಾಲೂಕಿನ ಎಲ್ಲ ಹಳ್ಳಿಯ ಜನ ಇವತ್ತು ದಿವಸ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಅವರು ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪ್ರತಿಭಟನೆ ಸಭೆಯಲ್ಲಿ ಅವರ ಬೇಡಿಕೆಗಳು ಯೋಗ್ಯವದಾವೆ. ಸರ್ಕಾರನೇ ಸರ್ಕಾರದ ಕಿವಿ ಹಿಂಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ರು. ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀವಿ. ಜೊತೆಗೆ ಅಧಿಕಾರಿಗಳು ಸಹಿತ ಬಹಳ ನಿರ್ಲಕ್ಷ್ಯ ಮಾಡ್ತಾರೆ. ಅವ್ರಿಗೂ ಕಿವಿ ಹಿಂಡುವಂಥ ಕೆಲಸ ಇವತ್ತು ದಿವಸ ಪರಮ ಪೂಜ್ಯ ಶಶಿಕಾಂತ್ ಗುರೂಜಿಯವರ ನೇತೃತ್ವದಲ್ಲಿ ಈ ಸಂಘಟನೆ ಬೆಳೆದಿದೆ. ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದೆ. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲ ಕೊಡುವ ಜೊತೆಗೆ ಬರುವಂಥ ದಿನಮಾನಗಳಲ್ಲಿ ಹುಕ್ಕೇರಿಯಲ್ಲಿ ಆಗಬೇಕಾಗಿರ್ತಕ್ಕಂಥ ನೀರಾವರಿ ಯೋಜನೆಗಳನ್ನ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ನಿಖಿಲ್ ಕೆಟ್ಟಿಯವರು ಪೂರ್ಣ ಮಾಡುವಂಥ ಅವರೆಲ್ಲ ಸಹಕಾರದೊಂದಿಗೆ ಪೂರ್ಣ ಮಾಡುವಂಥ ಕೆಲಸ ಅಂದ್ಕೊಳ್ತಾರೆ ಅನ್ನೋ ಮಾತನ್ನು ಹೇಳ್ತೀವಿ. ಮಾಡುವಂಥ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಾರೆ. ಉಮೇಶ್ ಕತ್ತಿಯವರು ಮಾಡಿದ್ದಾರೆ. ಈಗ ನಿಖಿಲ್ ಕತ್ತಿಯವರು ಮಾಡ್ತಾ ಇದ್ದಾರೆ. ಈ ಬರುವಂಥ ದಿನಮಾನಗಳಲ್ಲಿ ಈಗ ಸರ್ಕಾರಗಳಿಗೆ ಏನಾಗಿದಾವೆ ಅಧಿಕಾರ. ನೀರಾವರಿ ಬಗ್ಗೆ ಯಾರೂ ಸರ್ಕಾರಗಳು ಹೆಚ್ಚು ತಲೆ ಕೆಡಿಸ್ಕೊಂಡಿಲ್ಲ. ಇವತ್ತು ಎಷ್ಟು ಸರ್ಕಾರಗಳು ಹೇಳಿದವು ಚುನಾವಣೆ ಬಂದಾಗ ನಮ್ಮ ನಡೆ ಕೃಷ್ಣೆಯ ಕಡೆ, ನಮ್ಮ ನಡೆ ಕೃಷ್ಣೆಯ ಕಡೆ. ಕೃಷ್ಣೆ ಕಡೆ ಯಾರು ಬಂದ್ರೆ ಈಗ ಕೇವಲ ನೀವು ಆಲಮಟ್ಟಿ ಡ್ಯಾಮು 5.25 ಮೀಟರ್ ನೀವು ಹೈಟ್ ಮಾಡಿದರೆ 13 ಲಕ್ಷ ಹೆಕ್ಟರ್ ನೀರಾವರಿ ಈ ಭಾಗದಲ್ಲಿ ಆಗ್ತದೆ. ಉತ್ತರ ಕರ್ನಾಟಕದ ದೊಡ್ಡ ಆಶಾಕಿರಣ. ಇವತ್ತು ನಾವು ಕಾವೇರಿ ಬಗ್ಗೆ ಎಷ್ಟು ಅವ್ರು ಕಾಳಜಿ ಮಾಡ್ತಾರೆ, ಅಷ್ಟೇ ಕೃಷ್ಣೆ ಬಗ್ಗೆ ಯಾಕೆ ಮಾಡ್ತಾರೆ? ಈ ನಮ್ಮ ಇದ್ದಾಗ ಉತ್ತರ ಕರ್ನಾಟಕದ ದುಬಡಿ ಆಗ್ತದೆ. ಇದ್ರ ಸಲುವಾಗಿನ ಇವತ್ತು ಅದಕ್ಕೆ 1.5 ಲಕ್ಷ ಕೋಟಿ ಬೇಕು. ಅಷ್ಟು ಹಣ ಕೊಟ್ಟು ಇವತ್ತು 5.25 ಮೀಟರ್ ಹೈಟ್ ಮಾಡಿದರೆ 13 ಲಕ್ಷ ಕೋಟಿ ಹೆಕ್ಟರ್ ನೀರಾವರಿ ಆಗೋದ್ರ ಜೊತೆಗೆ ಈ ಭಾಗದಲ್ಲಿ ಇನ್ನೂ ಒಂದು 100 ಏತ ನೀರಾವರಿಗಳನ್ನು ಮಾಡುವಂಥ ಶಕ್ತಿ ಇದೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರಗಳು ಗಮನವನ್ನು ಕೊಡಬೇಕು. ಅಧಿಕಾರಕ್ಕೆ ಬರುವ ಸಲುವಾಗಿ ಕೇವಲ ಆಶೆಗಳನ್ನು ಕೊಡುವ ಮುಖಾಂತರ ಮತದಾನ ಮಾಡಿಕೊಂಡು ಇವತ್ತು ದೂರದೃಷ್ಟಿ ಇರತಕ್ಕಂಥ ಸರ್ಕಾರಕ್ಕೆ ಇಂಥ ಒಂದು ಸಂದರ್ಭಗಳಲ್ಲಿ ನ್ಯಾಯವನ್ನು ಕೊಡ್ತಾ ಇಲ್ಲ. ಅದಕ್ಕಾಗಿ ಅವರು ತಂತ್ರವನ್ನು ಮಾಡ್ತಾ ಇದ್ದಾರೆ. ಅದು ಯೋಗ್ಯ ಇದೆ. ಅದಕ್ಕೆ ಸಂಪೂರ್ಣ ಬೆಂಬಲ ನಮ್ಮ ವಿಶೇಷವಾಗಿ ಎಲ್ಲ ಸರ್ಕಾರಗಳು ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡ್ತಾ ಇರೋದು ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ. ಇದು ಸರಿಯಾದ ವೇದಿಕೆ. ಇವತ್ತು ಚೆನ್ನಪ್ಪ ಪೂಜಾರಿ ಇರಬಹುದು, ಗುರೂಜಿಯವರು ಇರಬಹುದು, ಈ ಒಂದು ಹಮ್ಮಿಕೊಂಡಿರ್ತಕ್ಕಂಥ ಪ್ರತಿಭಟನೆಗೆ ಎಲ್ಲ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ರೈತರ ನೀರಾವರಿ ಬೇಡಿಕೆಗೆ ಇದು ಒಂದು ವೇದಿಕೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಸರ್ಕಾರ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕೆಗೆ ನೀರು ಒಯ್ಯುವಂಥ ಯೋಜನೆ ಇದು ಎಷ್ಟು ಮಟ್ಟಿಗೆ ಸರಿ? ಅದು ತಪ್ಪು. ಅದು ರೈತರ ನೀರಿಗಾಗಿ ಕಟ್ಟಿರ್ತಕ್ಕಂಥ ಡ್ಯಾಮು. ಬೆಳಗಾವಿ ಕುಡಿ ನೀರು ಅಲ್ಲಿಂದ ಹೋಗ್ತೈತಿ, ಹುಬ್ಳಿ ಧಾರವಾಡಕ್ಕೂ ಅಲ್ಲಿಂದ ಹೋಗ್ತೈತಿ. ಈಗ ಇಂಡಸ್ಟ್ರಿಯಲ್ಗೂ ಅಲ್ಲಿಂದ ಯಾಕತ್ತಾರೆ, ಈಗ ಕಣಗಲ ಇಂಡಸ್ಟ್ರಿಯಲ್ಗೂ ಅಲ್ಲಿಂದ ಯಾಕತ್ತಾರೆ. ಮುಂದೆ ನಮ್ಮ ರೈತರ ಗತಿ ಏನು? ಇದು ಒಂದು ಪ್ರಶ್ನಾರ್ಥಕ ಚಿಹ್ನ. ಇದು ಸರ್ಕಾರ ಕೊಡು ಮುಂದೆ ಇದ್ರ ಬಗ್ಗೆ ಚಿಂತನೆ ಮಾಡೋಕ್ಕೂ ವಿಚಾರವನ್ನು ಮಾಡಿಕೊಂಡು ಮಾತ್ರ ಸಹಿತ ಈ ಸಂದರ್ಭ ಹೇಳಿಕೆ ಇಚ್ಛೆ. ಥ್ಯಾಂಕ್ ಯು ಸರ್.
ಚುನಾವಣೆಯನ್ನು ಜಿಲ್ಲಾ ಉಸ್ತುವಾರಿಯವರು ಮಾಡಲೇಬೇಕು. ಜೋರಾಗಿ ಚಪ್ಪಾಳೆ ಮುಖಾಂತರ ಅವರನ್ನು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹುಕ್ಕೇರಿ ರೈತ ತಾಯಂದಿರಿಗೆ, ಹುಕ್ಕೇರಿ ರೈತ ಮಕ್ಕಳಿಗೆ ಜೈ ಜವಾನ್. ಅಣ್ಣಗೌರ ಮೀಡಿಯಾದವರವರ ಅವರ ದೇವರುಗಳು, ನಮ್ಮೆಲ್ಲ ಹಿರಿಯ ಮುಖ್ಯಮಂತ್ರಿಗೆ DK ಶಿವಕುಮಾರ್ ಸಾಹೇಬ್ರ ತಿಳಿಸ್ತಕ್ಕಂಥ ದೇವರುಗಳು. ಅವ್ರಿಗೆ ಯಾರು ಕೂಡ ಕರೆದುಕೊಂಡು ನಾನು ಬರ್ತೀನಿ. ಅವ್ರಿಗೆ ಆಗ ಯಾಕಂದ್ರೆ ಅನುಕೂಲ ಆಗ್ತತಿ. ಎಲ್ಲಾ ವಿಡಿಯೋಗಳು ಮಾಡ್ಕೊಂಡು ನಾವ್ ಯಾತ್ರ ಆಗಿ ನಿಂತಿದ್ರು ಕಾಣ್ತು. ಶಾಂತಿ ರೇ ಇರ್ಲಿ, ಅವ್ರಿಗೆ ಹೇಳತ್ತಕ್ಕಂತ ಸಂದರ್ಭ, ಹೋರಾಟಕ್ಕೆ ಭಾಗವಹಿಸಿರ್ತಕ್ಕಂಥ ನಮ್ಮ ರಾಜ್ಯ ಗೌರವ ಮೇಲೆ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಪಾದಕ್ಕೆ ಕೂಡ ಅಣಿಮೆಳೆದು, ಅದೇ ರೀತಿಯಾಗಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಸರ್ ಅವರಿಗೂ ಕೂಡ, ಅದೇ ರೀತಿಯಾಗಿ ನಮ್ಮದು ಪ್ರಕಾಶ್ ಅವರಿರ್ಬೋದು, ಗೋಪಾಲ್ ಅವರಿರ್ಬೋದು, ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಅವರಿರ್ಬೋದು, ಅದೇ ರೀತಿಯಾಗಿ ಈ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂಜೀವ್ ಅವರಿರ್ಬೋದು, ನಾಗರಾಜ್ ಅವರಿರ್ಬೋದು,